ಓಂ ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ವಾಗ್ದೇವ್ಯೇ ನಮಃ. ಶ್ರೀಮಾತ್ರೇ ನಮಃ. ವಾಸ್ತುದೇವತಾಯ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಕಳೆದ ಬಾರಿ ನಾನು ಧ್ವಜಾಯ ಈ ಒಂದು ಲೆಕ್ಕಾಚಾರವನ್ನು ನಾನು ಮಾಡಿದ್ದೆ. ಆ ವಿಡಿಯೋ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಅದೇ ರೀತಿ ಇವತ್ತಿನ ದಿವಸ ವೃಷಭಾಯವನ್ನು ತಂದಿದ್ದೀನಿ. ವೃಷಭಾಯವನ್ನು ಅದೇ ರೀತಿ ಹೇಗೆ ಲೆಕ್ಕಾಚಾರ ಮಾಡೋದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಗುರೂಜಿಗಳೇ ವಾಸ್ತು ನೋಡ್ತೀವಿ ಅನ್ನೋರೆ, ಜ್ಯೋತಿಷ್ಯ ವಾಸ್ತು ಎಲ್ಲ ಅಧ್ಯಯನ ಮಾಡಿರೋರು ಸಹ ಕೆಲವೊಂದು ರೆಡಿಮೇಡ್ ಆಯಾಗಳಿದ್ದಾವೆ. ಆ ಆಯಗಳನ್ನೇ ಕೊಟ್ಬಿಡ್ತಾರೆ. ಇದು ಧ್ವಜಾಯ, ಇದು ಗಜಾಯ, ಇದು ವೃಷಭಾಯ, ಇದು ಸಿಂಹಾಯ ಅಂತೇಳಿ ಬೇರೆ ಸಂಗತಿಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಈ ರೀತಿ ಆಯಾ ಅಂತ ನೋಡಿದ ಮೇಲೆ ಪ್ರತಿಯೊಂದು ಸಂಗತಿಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಆಯಾ ಧನ, ಋಣ, ತಿಥಿ, ವಾರ, ನಕ್ಷತ್ರ, ಯೋಗ, ಆ ಮನೆಗೆ ಎಷ್ಟು ಆಯಸ್ಸಿರುತ್ತೆ, ಅಂಶ, ದಿಕ್ಪತಿ, ಇದೆಲ್ಲವನ್ನೂ ಲೆಕ್ಕಾಚಾರ ಹಾಕಿ ಮನೆ ಕಟ್ಟುವಂಥ ಪದ್ಧತಿ ನಮ್ಮ ಶಾಸ್ತ್ರಗಳಲ್ಲಿದೆ. ಅದು ಯಾವ ಶಾಸ್ತ್ರಗಳು ಅಂತಂದರೆ, ಮನುಷ್ಯಾಲಯ ಚಂದ್ರಿಕಾ ಇದೆ, ವಿಶ್ವಕರ್ಮ ಪ್ರಕಾಶ, ರಾಜವಲ್ಲಭ, ಆನಂತರ ಸಮರಂಗಣ ಸೂತ್ರಧಾರ. ಹೀಗೆ ಕೇರಳದಲ್ಲಿ ಅಲ್ಲಿ ಸ್ಥಪತಿಗಳು ಅಂತ ಕರೀತಾರೆ. ಆ ಮನೆಯನ್ನು ಕಟ್ಟಬೇಕು ಅಂತಂದರೆ ಇಂಜಿನಿಯರು, ಕಟ್ಟಡ ಕಟ್ಟೋರು ವಾಸ್ತುಶಾಸ್ತ್ರಜ್ಞರಲ್ಲ, ಸ್ಥಪತಿಗಳು ಆ ವಾಸ್ತು ಅಳತೆಯನ್ನು ತೆಗೆದುಕೊಂಡು ಹೇಗೆ ಮನೆ ಕಟ್ಟಬೇಕು, ಬಾಗಿಲು ಎಷ್ಟಿರಬೇಕು, ಕಿಟಕಿ ಎಷ್ಟಿರಬೇಕು, ಹೇಗೆ ಎಷ್ಟಡಿ ಬರಬೇಕು, ಇದೆಲ್ಲ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ರು. ಸ್ಥಾಪತ್ಯ ವೇದ ಅಂತ ಇದೆ. ಅದ್ರ ಪ್ರಕಾರ ಮನೆ ಕಟ್ಟಿಸಿದ್ರೆ ನೀವು ಯಾರೇ ಆಗಲಿ ಸಂತೋಷ, ಸಮೃದ್ಧಿ, ನೆಮ್ಮದಿ, ಶಾಂತಿ ಅನ್ನೋದು ಇರುತ್ತೆ. ಯಾವುದೋ ಒಂದು ಆಯ ಬರುತ್ತೆ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ, ಈ ಉಳಿಕೆ ಸಂಗತಿಗಳು ನಾವು ಅಂಶಗಳನ್ನು ನೋಡಿಲ್ಲ ಅಂತಂದರೆ, ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಆ ಆಯ ವೇಸ್ಟ್ ಆಗುತ್ತೆ. ಆ ರೀತಿ ಕಟ್ಟೋದಕ್ಕಿಂತ ನಿಮ್ಮ ಸೈಟು ಎಷ್ಟಿದೆಯೋ ಆ ಸೈಟನ್ನು ತುಂಬ ನೀವು ಮನೆ ಕಟ್ಕೊಂಡು ಗಾಳಿ ಬೆಳಕು ಬರೋ ಹಾಗೆ ಮಾಡ್ಕೊಳ್ಳೋದು ಬೆಸ್ಟು. ಯಾಕೆ ಅಂತಂದರೆ, ಆಯ ನೋಡೋವಾಗಲೂ ಅಷ್ಟೇ, ಒಂದು ನೂಲು ಹೆಚ್ಚು ಕಮ್ಮಿ ಆದ್ರೂ ಬೇರೆ ಆಯ ಬಂದ್ಬಿಡುತ್ತೆ. ಕರಾಯ ಬಂದ್ಬಿಡ್ಬೋದು, ಕಾಕಾಯ ಬಂದ್ಬಿಡ್ಬೋದು, ಶ್ವಾನಾಯ ಬಂದ್ಬಿಡ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು. ಒಂದೇ ಒಂದು ನೂಲು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ವಾಸ್ತು ಪ್ರಕಾರ ಆಯಾ ಪ್ರಕಾರ ನೀವು ಮನೆ ಕಟ್ಟಬೇಕು ಅಂತಂದರೆ ನೀವು ಅದನ್ನು ಪಿನ್ ಟು ಪಿನ್ನು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡ್ಬಿಡ್ಬೋದು. ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಕಟ್ಕೊಂಡ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ. ಆಯಾ ಅಂತಂದು ತಗೊಂಡಾಗ ಈ ರೀತಿ ಲೆಕ್ಕಾಚಾರಗಳನ್ನು ನೋಡಿ ನಾವು ತೆಗೆದುಕೊಳ್ಳೋದು ತುಂಬ ಉತ್ತಮ. ಪ್ರತಿಯೊಂದನ್ನು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ಗುರೂಜಿಗಳನ್ನಿಸ್ಕೊಂಡವರೇ ನಿಮ್ಮ ನಾಮ ನಕ್ಷತ್ರಕ್ಕೇನು ಆಯಾ ನೋಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ನಿಮ್ಮ ಹೆಸರಿಗೆ ನೋಡಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು ಆಯಾ ಅಂತ ತೊಗೊಂಬಿಡಿ, ಆಯಾ ಇದ್ದಲ್ಲಿ ಕಟ್ಕೊಂಬಿಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ನೀವು ಎಷ್ಟೊಂದು ವಿಡಿಯೋಗಳನ್ನು ನೋಡಿರ್ತೀರ, ದೊಡ್ಡ ದೊಡ್ಡ ಗುರೂಜಿಗಳೇ ಈ ಮಾತು ಹೇಳ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಂಡು ಹೇಗೆ ಲೆಕ್ಕಾಚಾರ ಹಾಕೋದು, ಹೇಗೆ ಇದರಿಂದ ನಾವು ಫಲವನ್ನು ನೋಡೋ ಅಂಥದ್ದು, ನಿರೀಕ್ಷೆ ಮಾಡೋ ಅಂಥದ್ದು, ಕೊನೆ ಪಕ್ಷ ನಮಗೆ ಒಂದು ಪಾಸ್ ಅಂತ ಆಗಬೇಕು ಅಂತಂದರೆ ಒಂದು 35 ಮಾರ್ಕ್ಸ್ ಬರಬೇಕಲ್ವ 100ಕ್ಕೆ. ಅದೇ ರೀತಿ ಇದರಲ್ಲೂ ಸಹ ಕೊನೆ ಪಕ್ಷ ಒಂದು 50% 60% ಆದರೂ ಬರಬೇಕು ಅಂತ ಒಂದು ಲೆಕ್ಕಾಚಾರವನ್ನು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಆಯಾ ನೀವು ಇಷ್ಟು ಅಡಿಗೆ ಇಷ್ಟು ಅಡಿ ಅಂತ ಒಂದು ಸೈಟ್ ಮೆಜರ್ಮೆಂಟ್ ತೊಗೊಂಡ್ಮೇಲೆ ಅದು ಗಜಗಳಿಗೆ ಕನ್ವರ್ಟ್ ಮಾಡಬೇಕು. ಆ ಗಜಗಳಿಗೆ ಕನ್ವರ್ಟ್ ಮಾಡಿದ್ಮೇಲೆ ಒಂದು ಕ್ಷೇತ್ರಫಲ ಅಂತ ಬರುತ್ತೆ. ಕ್ಷೇತ್ರಫಲ ಇಂಟು 9 ಮಾಡಿದ್ರೆ ಇಷ್ಟು ಅಡಿ ಅಂತ ಬರುತ್ತೆ. ಆ ಅಡಿಗಳನ್ನು ಡಿವೈಡೆಡ್ ಬೈ 8 ಅಂತ ಮಾಡಿದಾಗ ಒಂದು ಆಯ ಬರುತ್ತೆ. ಅದು ವೃಷಭಾಯನ ಯಾವ ಆಯ ಅಂತೇಳ್ಬಿಟ್ಟು ಆ ಆಯಾಗಿ ತಕ್ಕಂತೆ ನಾವು ಮನೆ ಕಟ್ಕೊಳ್ಳೋ ಅಂಥದ್ದು ಅದೊಂದು ಪದ್ಧತಿ. ಅಂದರೆ ಆ ಒಂದು ಲೆಕ್ಕಾಚಾರದಲ್ಲಿ ಬರುತ್ತೆ. ಇನ್ನು ಅದು ಆ ಮನೆಗೆ ಹೋದ್ಮೇಲೆ ಆ ಮನೆಯಲ್ಲಿ ಸಂಪಾದನೆ ಆಗುತ್ತಾ? ಎಷ್ಟೋ ಮನೆಗಳಲ್ಲಿ ಮನೆ ಕಟ್ಕೊಂಡು ಹೋದ್ಮೇಲೆ ಏನೂ ಸಂಪಾದನೆಯೇ ಇರಲ್ಲ. ಬದುಕೋದು ಹೇಗೆ? ಜೀವನಕ್ಕೆ ಜೀವನೋಪಾಯಕ್ಕಾಗಿ ನಾವು ಒಂದು ಸಂಪಾದನೆ ಅಂತ ಮಾಡಬೇಕಲ್ವ. ಅದಕ್ಕೋಸ್ಕರ ಆ ಮನೆಗೆ ಹೋದರೆ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋವಂಥದ್ದು ಅದರ ಒಂದು ಲೆಕ್ಕಾಚಾರ. ಕ್ಷೇತ್ರಫಲ ಇಂಟು 8 ಡಿವೈಡೆಡ್ ಬೈ 12ರಿಂದ ಭಾಗಿಸಿದಾಗ ಯಾವ ಒಂದು ಶೇಷ ಬರುತ್ತೋ ಅದು ನಮ್ಮ ಆ ಮನೆಯ ಒಂದು ಆದಾಯ ಅಂತ ಹೇಳ್ಬೋದು.
ಮನೆಗಳನ್ನು ಕಟ್ಟಿದ ಮೇಲೆ ಎಷ್ಟೋ ಜನ ಸಾಲ ಮಾಡ್ಕೊಂಡ್ಬಿಡ್ತಾರೆ, EMI ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಉತ್ಪನ್ನ ಇಲ್ಲ ಅಂತಂದರೆ ತಾನೇ ಅದು ಕಟ್ಟೋಕ್ಕಾಗಲ್ಲ. ಆ ಥರ ಆಗಬಾರ್ದು. ಅದ್ರ ಋಣ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋವಂಥದ್ದು ನೆಕ್ಸ್ಟ್ ಬರುತ್ತೆ. ನಕ್ಷತ್ರ ಫಲ 8 8ರಿಂದ ಭಾಗಿಸಿದಾಗ ಏನು ಒಂದು ಶೇಷ ಉಳ್ಕೊಳ್ಳುತ್ತೋ ಅದು ಆ ಮನೆಯ ಖರ್ಚು ವೆಚ್ಚಗಳು ಅಂತ ತೋರಿಸುತ್ತೆ. ಈಗ 10 ರೂಪಾಯಿ ಸಂಪಾದನೆ ಮಾಡ್ತು ಅಂದರೆ 5 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು 5 ರೂಪಾಯಿ ಉಳಿಯುತ್ತಲ್ವಾ, ಆವಾಗ ಅವರು ಶ್ರೀಮಂತರಾಗ್ತಾರೆ, ಉದ್ಧಾರ ಆಗ್ತಾರೆ. ಆನಂತರ ಅವರು ಒಂದು ಲೈಫನ್ನು ಎಂಜಾಯ್ ಮಾಡೋದಕ್ಕೆ ಆಗುತ್ತೆ, ಸಾಕಷ್ಟು ಹಣಕಾಸುಗಳನ್ನು ಇಟ್ಕೊಳ್ಳೋದಕ್ಕೆ ಆಗುತ್ತೆ. ಆನಂತರ ತಿಥಿ ಬರುತ್ತೆ. ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ 30 ತಿಥಿಗಳಿರುತ್ತೆ. ಆ ತಿಥಿಗಳಲ್ಲಿ ಯಾವ ತಿಥಿ ಬರುತ್ತೆ, ಕ್ಷೇತ್ರಫಲ 6 ಡಿವೈಡೆಡ್ ಬೈ 30 ಭಾಗಿಸಿದಾಗ ಏನೋ ಒಂದು ತಿಥಿ ಬರುತ್ತೆ. ಆ ತಿಥಿ ಆ ಮನೆಗೆ ಬರುತ್ತೆ. ನಂತರ ವಾರ, ಕ್ಷೇತ್ರಫಲ 9 7ರಿಂದ ಭಾಗಿಸಿದಾಗ ಯಾವುದೋ ಒಂದು ವಾರ ಬರುತ್ತೆ. ಆ ವಾರ ಶುಭವಾರನ ಅಶುಭವಾರನ ಅಂತ ಅದು ತಿಳಿಸ್ಕೊಡುತ್ತೆ. ನಂತರ ನಕ್ಷತ್ರ, ಕ್ಷೇತ್ರಫಲ 8 ಅದರಲ್ಲಿ 27ರಿಂದ ಭಾಗಿಸಿದಾಗ ಯಾವುದೋ ಒಂದು ನಕ್ಷತ್ರ ಬರುತ್ತೆ. ಆ ನಕ್ಷತ್ರಕ್ಕೂ ಆ ಮನೆಯ ಯಜಮಾನನಿಗೂ ಅದು ಪೂರಕವಾಗಿರಬೇಕು. ಅಂದರೆ ಸಾಧನ ತಾರೆ, ಸಂಪತ್ತಾರೆ, ಮಿತ್ರ ತಾರೆ, ಪರಮ ಮಿತ್ರ ತಾರೆ, ಈ ರೀತಿ ಬರಬೇಕು. ನೈದನಾದಿ ಇತ್ಯಾದಿ ಬರಬಾರದು. ಆ ರೀತಿ ಬಂದಾಗ ಅಶುಭವನ್ನು ಸೂಚನೆ ಮಾಡುತ್ತೆ. ನಂತರ ಯೋಗನೂ ಅಷ್ಟೇ. ಕ್ಷೇತ್ರಫಲ 4 ಅದನ್ನು 27ರಿಂದ ಭಾಗಿಸಿದಾಗ ಯಾವುದೋ ಒಂದು ಯೋಗ ಬರುತ್ತೋ ಅದು ಶುಭ ಯೋಗನ ಅಶುಭ ಯೋಗನ ಅಂತ ಆ ಮನೆಗೆ ಬರೋವಂಥದ್ದು. ನಂತರ ಆಯಸ್ಸು, ಒಂದು ಮನೆ ಕಟ್ಟಿಸಿದ ಮೇಲೆ ಅದು ನಮಗೆ ಒಂದಷ್ಟು ವರ್ಷಗಳ ಕಾಲ ಇರಬೇಕು. 60-70 ವರ್ಷ ಆದರೂ ಬದುಕಿರಬೇಕು, ಇದು ತಗೊಳುತ್ತೆ ಆಯಸ್ಸು ಅಂತ ಹೇಳ್ಬಿಟ್ಟು. ಕ್ಷೇತ್ರಫಲ 9 120ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರುತ್ತೋ ಅದು ಆ ಮನೆಯ ಆಯಸ್ಸಾಗುತ್ತೆ. ನಂತರ ಅಂಶ, ಕ್ಷೇತ್ರಫಲ 6 9ರಿಂದ ಅದನ್ನು ಭಾಗಿಸಿದಾಗ ಯಾವ ಒಂದು ಅಂಶ ಬರುತ್ತೋ ಆ ಅಂಶ ಅದು ಶುಭ ಫಲವನ್ನು ಕೊಡುತ್ತಾ ಅಶುಭ ಫಲವನ್ನು ಕೊಡುತ್ತಾ ಅನ್ನುವಂಥದ್ದು ಈ ಲೆಕ್ಕಾಚಾರದಿಂದ ನಾವು ತಿಳ್ಕೊಬೇಕಾಗುತ್ತೆ. ದಿಕ್ಪತಿ, ಕ್ಷೇತ್ರಫಲ 8 9ರಿಂದ ಗುಣಿಸಿದಾಗ ಅದನ್ನು 8ರಿಂದ ಭಾಗಿಸಿದಾಗ ಏನು ಶೇಷ ಬರುತ್ತೋ ಅದು ಆ ದಿಕ್ಕಿನ ದಿಕ್ಪತಿ ಆಗ್ತಾರೆ. ಆ ದಿಕ್ಪತಿಯಿಂದ ಶುಭ ಫಲ ಉಂಟಾ ಅಶುಭ ಫಲ ಉಂಟಾ ಅನ್ನೋವಂಥದ್ದು ಈ ರೀತಿ ಲೆಕ್ಕಾಚಾರದಲ್ಲಿ ಗೊತ್ತಾಗುತ್ತೆ. ಏನೂ ಲೆಕ್ಕಾಚಾರ ಮಾಡ್ದೇ ಕೇವಲ ಆಯಾ ತಗೊಂಡ್ರೆ ಶುಭ ಫಲವನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಉಳಿದಂಥದ್ದನ್ನು ನೋಡಬೇಕಾಗುತ್ತೆ. ಆ ಉಳಿದಂಥದ್ದನ್ನು ನೋಡೋದಕ್ಕೆ ಈ ರೀತಿ ಲೆಕ್ಕಾಚಾರವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಆಯವನ್ನು ಹೇಗೆ ಲೆಕ್ಕ ಹಾಕೋದು ಅನ್ನೋವಂಥದ್ದನ್ನು ನೋಡೋಣ. ಕಂಡೀಷನ್ ಏನು ಅಂತಂದರೆ ಕ್ಷೇತ್ರಫಲ 9 ಡಿವೈಡೆಡ್ ಬೈ 8 ಕ್ಷೇತ್ರಫಲ 9 ಕ್ಷೇತ್ರಫಲವನ್ನು 9ರಿಂದ ಗುಣಿಸಿ 8ರಿಂದ ಭಾಗಿಸ್ಬೇಕು. ಇದು ಕಂಡೀಷನ್. ಕ್ಷೇತ್ರಫಲವನ್ನು ತಯಾರು ಮಾಡ್ಕೊಬೇಕಲ್ಲ ನಾವು. ಕ್ಷೇತ್ರಫಲವನ್ನು ಹೇಗೆ ಲೆಕ್ಕ ಹಾಕುವಂಥದ್ದು ಅನ್ನೋದು ನೋಡಿ. ಸೈಟ್ ಅಳತೆ 39 × 27 ಅಡಿ. ಅದನ್ನು ಗುಣಿಸಿದಾಗ 1053 ಅಡಿ ಬಂತು. 1053 ಅಡಿನ 9ರಿಂದ ಭಾಗಿಸಿದಾಗ 117 ಕ್ಷೇತ್ರಫಲ ಬಂತು. 117 ಅಂದರೆ ಏನು ಅಂತಂದರೆ ಅಡಿಗಳಲ್ಲಿರುವಂಥದ್ದನ್ನು ಗಜಗಳಿಗೆ ಇಳಿಸ್ಕೊಬೇಕು. ಅದನ್ನು ಗಜಗಳಿಗೆ ಇಳಿಸ್ಕೊಂಡಾಗ ಅದು 117 ಅನ್ನುವಂಥದ್ದು ಒಂದು ಕ್ಷೇತ್ರಫಲವಾಗಿ ಪರಿವರ್ತನೆ ಆಗುತ್ತೆ. ಈಗ ಕ್ಷೇತ್ರಫಲವನ್ನು 9 ಮಾಡಿ 1053 ಸ್ಕ್ವೇರ್ ಫೀಟ್ ಬಂತು. ಅದನ್ನು 8 13ರಲ್ಲಿ 104 3ನ್ನು ಕೆಳಗಿಳಿಸ್ಕೊಂಡೆ. 5ರಲ್ಲಿ 4 ಹೋದರೆ 1 13 ಆಯಿತು. 8 1ರಲ್ಲಿ 8 13ರಲ್ಲಿ 8 ಹೋದರೆ 5 ಆಯಿತು. 5 ಅಂದರೆ ಏನು ಅಂತಂದರೆ ನೋಡಿ, 1 ಧ್ವಜಾಯ, 2 ಧೂಮ್ರಾಯ, 3 ಸಿಂಹಾಯ, 4 ಶ್ವಾನಾಯ, 5 ಋಷಭಾಯ, 6 ಕರಾಯ, 7 ಗಜಾಯ, 8 ಕಾಕಾಯ. ಧ್ವಜಾಯಕ್ಕೆ ಪೂರ್ವ ದಿಕ್ಕು, ಸಿಂಹಾಯಕ್ಕೆ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿಗೆ ಮನೆ ಮಾಡ್ಕೊಂಬದ ಅಂತಂದರೆ ದಕ್ಷಿಣ ದಿಕ್ಕಿಗೆ ಎಂಟ್ರೆನ್ಸ್ ಮಾಡ್ಕೊಂಡಿರೋರು ಒಂದು ಧೈರ್ಯವಾಗಿ ಜಯವನ್ನು ಸಾಧಿಸ್ತಾರೆ. ಏನೇ ಮಾಡಿದ್ರೂ ಜಯ ಉಂಟಾಗುತ್ತೆ ಅವ್ರಿಗೆ. ಈಗ ಈ ಆಯಾಗಳ ಒಂದು ಪರಿಣಾಮ ಏನು ಅಂತ ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ್ದೆ, ಈ ವಿಡಿಯೋದಲ್ಲೂ ಸಹ ತಿಳಿಸ್ತಾ ಇದ್ದೀನಿ ನೋಡಿ. ಧ್ವಜಾಯ ಧನಪ್ರಾಪ್ತಿ ಉಂಟಾಗುತ್ತೆ. ಧೂಮ್ರಾಯ ಬಂದರೆ ದುಃಖವನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಇಲ್ಲೇನಾದರೂ ಎಂಟ್ರೆನ್ಸ್ ಮಾಡಿಕೊಂಡ್ರೆ ಅದು ತುಂಬ ಜನ ಹೇಳ್ತಾರೆ, ಈ ಕಾರ್ನರಲ್ಲೇ ಎಂಟ್ರೆನ್ಸ್ ಮಾಡ್ಕೊಳ್ಳಿ,
ಈ ಕಡೆ ಬಂದರೆ ಯಮ ಬಂದ್ಬಿಡ್ತಾನೆ ಮನೆ ಒಳಗಡೆ ಅಂತೆಲ್ಲ ಎದುರಿಸ್ತಾರೆ. ಈ ಕಾರ್ನರಲ್ಲಿ ಎಂಟ್ರೆನ್ಸ್ ಕೊಟ್ಟರೆ ಅದು ಧೂಮ್ರಾಯ ಆಗುತ್ತೆ. ಧೂಮ್ರಾಯದ ಫಲ ನೋಡಿ, ದುಃಖವನ್ನು ಉಂಟು ಮಾಡುತ್ತೆ. ಸಿಂಹಾಯ ಜಯ ಮತ್ತು ಭೋಗಗಳನ್ನು ಉಂಟು ಮಾಡುತ್ತೆ. ಶ್ವಾನಾಯ ಭಯ ಮತ್ತು ಕಲಹ ನಷ್ಟಗಳನ್ನು ಉಂಟು ಮಾಡುತ್ತೆ. ಶ್ವಾನಾಯ ಇಲ್ಲಿ ಬಂತು ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರೆನ್ಸ್ ಮಾಡ್ಕೊಳಂಗಿಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರೆನ್ಸ್ ಮಾಡ್ಕೊಳಂಗಿಲ್ಲ. ವೃಷಭಾಯ ಬಂತು ಅಂದರೆ ಧಾನ್ಯ ಲಾಭ, ಧನಾಭಿವೃದ್ಧಿ. ಧಾನ್ಯ ಲಾಭ ಅಂತ ಏನಕ್ಕೆ ಕೇಳಿದ್ರು ಅಂತಂದರೆ, ರೈತರಿಗೆ ಈ ಒಂದು ಬಾಗಿಲು ತುಂಬ ಅದ್ಭುತವಾಗಿ ಆಗಿಬರುತ್ತೆ. ಅವರಿಗೆ ಧಾನ್ಯಗಳ ಲಾಭ ಉಂಟಾಗುತ್ತೆ, ಧನಾಭಿವೃದ್ಧಿನೂ ಉಂಟಾಗುತ್ತೆ. ಹಾಗೆ ಬೇರೆಯವರು ಸಹ, ಬಿಸ್ನೆಸ್ ಮ್ಯಾನ್ಗಳು ಸಹ ಈ ವೃಷಭಾಯವನ್ನು ಮಾಡ್ಕೊಬೋದು, ಏನೂ ಸಮಸ್ಯೆ ಆಗಲ್ಲ. ಆನಂತರ ಕರಾಯ ರಾಜ್ಯಭಯ, ಸ್ತ್ರೀ ಮೃತ್ಯು. ಕರಾಯ ಇಲ್ಲಿ ಬಂದರೆ ಸ್ತ್ರೀ ಮೃತ್ಯು ಆಗುತ್ತೆ. ಗಜಾಯ ಸೌಖ್ಯ ಲಾಭ, ಸಂಪತ್ತು. ಇಲ್ಲಿ ಯಾವಾಗ ಎಂಟ್ರೆನ್ಸ್ ಇಟ್ಕೊತೀವೋ ಅಲ್ಲಿ ಸೌಖ್ಯ ಉಂಟಾಗುತ್ತೆ, ಧನಲಾಭ ಉಂಟಾಗುತ್ತೆ, ಸಂಪತ್ತು ಉಂಟಾಗುತ್ತೆ. ಕಾಕಾಯ ದೇಹ ಪೀಡೆ ಮತ್ತು ಮರಣವನ್ನು ಉಂಟು ಮಾಡುತ್ತೆ. ಕಾಕಾಯ ಇದು ಸಾಮಾನ್ಯವಾಗಿ ನಾರ್ತ್ ಈಸ್ಟಲ್ಲಿ ಎಂಟ್ರೆನ್ಸ್ ಇಡ್ರಿ ಅಂತ ಹೇಳ್ತಾರೆ. ನಾರ್ತ್ ಈಸ್ಟಲ್ಲಿ ಎಂಟ್ರೆನ್ಸ್ ಇಟ್ಟರೆ ಅದು ಕಾಕಾಯಕ್ಕೆ ಸಂಬಂಧಪಟ್ಟಂಥದ್ದು. ಅಕಸ್ಮಾತ್ ಕಾಕಾಯ ಅಳತೆ ಬಂದೇ ಬಿಡ್ತು ಅಂತಂದರೆ ದೇಹ ಪೀಡೆ ಮತ್ತು ಮರಣವನ್ನು ಉಂಟು ಮಾಡುತ್ತೆ. ಮರಣ ಅಂತಂದರೆ ಅಲ್ಲೇನು ಸತ್ತೋಗ್ಬಿಡೋದಿಲ್ಲ, ಆದರೆ ಮರಣಕ್ಕೆ ಸಮಾನವಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅಂತೇಳ್ಬಿಟ್ಟು ಈ ಒಂದು ಶಾಸ್ತ್ರ ಹೇಳುತ್ತೆ. ಮುಂದೆ ಈ ಮನೆಗೆ ಈ ಒಂದು ವೃಷಭಾಯ ಮನೆಗೆ ಹೋದಾಗ ಅದರಲ್ಲಿ ಲಾಭ ಎಷ್ಟು ಬರುತ್ತೆ, ಖರ್ಚು ಎಷ್ಟು ಮಾಡ್ತೀವಿ, ಇದೆಲ್ಲ ಲೆಕ್ಕ ಹಾಕೋಣ. ಆ ವೃಷಭಾಯಕ್ಕೆ ಆ ಮನೆಗೆ ಹೋದ್ಮೇಲೆ ಎಷ್ಟು ಸಂಪಾದನೆ ಮಾಡ್ತೀವಿ, ಆ ಮನೆಗೆ ಹೋದ್ಮೇಲೆ ಎಷ್ಟು ಖರ್ಚು ಮಾಡ್ತೀವಿ, ಇದು ಬಹಳ ಮುಖ್ಯ. ಇದು ಸರಿಯಾಗಿ ಬಂದಿಲ್ಲ ಅಂತಂದರೆ, ಆ ಮನೆಗೆ ಹೋಗಿ ಸಂಪಾದನೆನ ಮಾಡಿಲ್ಲ ಅಂತಂದರೆ ಅದು ಕಷ್ಟ ಆಗುತ್ತೆ. ಅಲ್ಲಿಗೆ ಹೋಯ್ತು ಅಂದರೆ ಬರೀ ಖರ್ಚುಗಳೇ ಆಯಿತು ಅಂದರೆ ಅದು ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ರೀತಿ ಲೆಕ್ಕ ಹಾಕುವಂಥದ್ದು ಪದ್ಧತಿ ಎಷ್ಟು ಅದ್ಭುತ ಅಂತ ಅನಿಸುತ್ತೆ ನಿಮಗೆ. ನೋಡಿ, ಕಂಡೀಷನ್ ಏನು ಅಂತಂದರೆ, ಕ್ಷೇತ್ರಫಲವನ್ನು ಕಂಡುಹಿಡ್ಕೊಂಡ್ವಿ 117, ಅಂದರೆ ಕ್ಷೇತ್ರಫಲ ಇಂಟು 8 ಡಿವೈಡೆಡ್ ಬೈ 12. ಧನ ಋಣ ಬಂದು ಕ್ಷೇತ್ರಫಲ ಇಂಟು 3 ಡಿವೈಡೆಡ್ ಬೈ 8. ನೋಡಿ, ಕ್ಷೇತ್ರಫಲ ಇಂಟು 8 936 ಆಯಿತು. 936ನ್ನು 12ರಿಂದ ಭಾಗಿಸ್ಬೇಕು, ಇದು ಕಂಡೀಷನ್ನು. 12 7 84, 6ನ್ನ ಕೆಳಗಡೆ ಇಡ್ಸ್ಕೊಂಡೆ. 13ರಲ್ಲಿ 4 ಹೋಯ್ತು ಅಂದ್ರೆ 9, 12 8 96, 0 ಬಂತು. 0 ಬಂತು ಅಂತಂದರೆ ಇದನ್ನು ಗಣನೆಗೆ ತೊಗೊಬೇಕು. 12 ರೂಪಾಯಿ ಆ ಮನೆಯ ಆದಾಯ. ಅಂದರೆ ಅಲ್ಲಿಗೋದ್ಮೇಲೆ 100ಕ್ಕೆ 100 ದುಡಿತೀವಿ, ಸಂಪಾದನೆ ಮಾಡ್ತೀವಿ ಅಂತ ಅರ್ಥ. ಋಣ ಬಂದು ಖರ್ಚು ಅಂತ ಲೆಕ್ಕ. ಖರ್ಚೇನು, ಕ್ಷೇತ್ರಫಲ ಇಂಟು 3 ಡಿವೈಡೆಡ್ ಬೈ 8. ನೋಡಿ, ಕ್ಷೇತ್ರಫಲ 117 ಇಂಟು 3ನ್ನು ಇದು ಮಾಡಿದ್ರೆ ಗುಣಿಸಿದ್ರೆ 351 ಆಯಿತು. 351ನ್ನು 8ರಿಂದ ಭಾಗಿಸ್ಬೇಕು. ಈ ಕಂಡೀಷನ್ ನೋಡಿ, ಇದು 8 4 32, 1ನ್ನು ಕೆಳಗಡೆ ಇಳಿಸ್ಕೊಂಡೆ. 3 5ರಲ್ಲಿ 2 ಹೋದರೆ 3 31 ಬಂತು. 8 3ಲಿ 24 ಆಯಿತು. 31ರಲ್ಲಿ 24 ಹೋದರೆ 7 ರೂಪಾಯಿ ಆ ಮನೆಯ ಖರ್ಚು. 12 ರೂಪಾಯಿ ದುಡಿತೀವಿ, 7 ರೂಪಾಯಿ ಖರ್ಚು ಮಾಡ್ತೀವಿ ಅಂತಂದರೆ 5 ರೂಪಾಯಿ ಉಳೀತು. ಅದೇ ಸೌಭಾಗ್ಯ ಅಂತ ಕರೆಯೋದು. ಅಲ್ಲಿಗೋದ್ಮೇಲೆ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಪಡಿತಾರೆ. ಅಲ್ಲಿ ಒಳ್ಳೆಯ ಸಂಪಾದನೆ ಆಗುತ್ತೆ. ಬರೀ ಕೇವಲ ಆಯವನ್ನು ನೋಡೋ ಅಂಥದ್ದಲ್ಲ, ಅದ್ರ ಜೊತೆಗೆ ಇದೆಲ್ಲ ನೋಡಬೇಕು, ಇನ್ನೂ ಇದೆ, ಅದೆಲ್ಲವನ್ನು ನೋಡಬೇಕು. ಅದು ಸರಿಯಾದ ಆಯ ಅನ್ನಿಸ್ಕೊಳ್ಳುತ್ತೆ, ಆಯಾದಿ ಲೆಕ್ಕಾಚಾರ. ನೆಕ್ಸ್ಟ್ ನೋಡಿ, ತಿಥಿಯ ಒಂದು ಲೆಕ್ಕಾಚಾರ ಹೇಗೆ, ಕಂಡೀಷನ್ ಏನು ಅಂತಂದರೆ, ಕ್ಷೇತ್ರಫಲ ಇಂಟು 6 ಡಿವೈಡೆಡ್ ಬೈ 30. ವಾರಕ್ಕೆ ಕ್ಷೇತ್ರಫಲ ಇಂಟು 9 ಡಿವೈಡೆಡ್ ಬೈ 7. ಆಯಸ್ಸು ಕ್ಷೇತ್ರಫಲ ಇಂಟು 9, ಅದನ್ನು 120ರಿಂದ ಭಾಗಿಸ್ಬೇಕು. ಇದು ನಿಯಮ, ಕಂಡೀಷನ್. ಈಗ ತಿಥಿಯನ್ನು ಲೆಕ್ಕ ಹಾಕೋದಾದರೆ 117 ಇಂಟು 6 702 ಆಯಿತು. 702ನ್ನು 30ರಿಂದ ಭಾಗಿಸ್ಬೇಕು. 32ಲಿ 60, ಅದನ್ನು ಕೆಳಗೆ ಇಳಿಸ್ಕೊಂಡಾಗ 102 ಆಯಿತು. 2ಕ್ಕೆ 2, 7ರಲ್ಲಿ 6 ಹೋದರೆ 1, 33ಲಿ 90, 102ರಲ್ಲಿ 90 ಹೋದರೆ 12. 12 ತಿಥಿ ಬಂತು, ಅಂದರೆ ದ್ವಾದಶಿ, ಶುಕ್ಲ ಪಕ್ಷದ ದ್ವಾದಶಿ ಬಂತು.
ವಾರ 117 ಇಂಟು 9 1053 ಆಯಿತು. ಅದನ್ನು 7ರಿಂದ ಭಾಗಿಸ್ಬೇಕು. 7 15ಲಿ 105 ಅಂದು 3 ಕೆಳಗಡೆ ತೊಗೊಂಡೆ. ಅಂದರೆ 7 ವಾರಗಳಿರುತ್ತೆ. ಒಂದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ. 7ರಲ್ಲಿ 3ನೇದು ಯಾವುದು ಅಂತಂದರೆ ಭಾನುವಾರ, ಸೋಮವಾರ, ಮಂಗಳವಾರ. ಆ ಮಂಗಳವಾರ ಒಳ್ಳೆಯದಾ ಕೆಟ್ಟದ್ದಾ ಅಂತಂದರೆ ಕೆಲವ್ರಿಗೆ ಅದು ಒಳ್ಳೆಯದಾಗುತ್ತೆ, ಕೆಲವ್ರಿಗೆ ಕೆಟ್ಟದ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಲೆಕ್ಕದಲ್ಲಿ ಇದು ಮೈನಸ್ ಬಂತು. ಇದೆಲ್ಲ ಬರ್ಬೋದಾ ಅಂತಂದರೆ ಟೋಟಲಾಗಿ ನಾವು ತಗೊಂಡಾಗ ಸಾಲಾವಳಿ ಅಂತ ನೋಡಿದಾಗ 36 ಪಾಯಿಂಟ್ಗೆ 50% ಪಾಯಿಂಟ್ ಬಂತು ಅಂದರೆ ಮದುವೆ ಮಾಡ್ಬೋದು ಅಂತೇಳ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಅದೇ ರೀತಿ ಇದರಲ್ಲೂ ಒಂದು 50% ಆದರೂ ಬಂದರೆ ಆ ಮನೆಯಲ್ಲಿ ಹೋಗಿದ್ರೆ ಶ್ರೇಯಸ್ಸು ಉಂಟಾಗುತ್ತೆ. 50%ಗಿಂತ ಕಡಿಮೆ ಆಯಿತು ಅಂತಂದರೆ 20-30%ಗಿಂತ ಕಡಿಮೆ ಆಯಿತು ಅಂದರೆ ಆ ಮನೆಗೆ ಹೋದರೆ ಶ್ರೇಯಸ್ಸು ಉಂಟಾಗೋದಿಲ್ಲ. ಅದಕ್ಕೋಸ್ಕರ 3 ಕೆಲವರಿಗೆ ಒಳ್ಳೆಯದು ಉಂಟು ಮಾಡುತ್ತೆ. ಕೆಲವರು ಆವತ್ತಿನ ದಿವಸನೇ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ, ಸೈಟು, ಮನೆ ಥರದ್ದೆಲ್ಲ. ಅದೆಲ್ಲ ತುಂಬ ಒಳ್ಳೆಯದು ಆಗಿದೆ ಅಂತೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಇರಲಿ, ಅದನ್ನು ಮೈನಸ್ ಅಂತ ತೊಗೊಂಡ್ರು ಸಹ ನಮಗೆ 1-2 ಮೈನಸ್ ಆದರೆ ಏನೂ ಸಮಸ್ಯೆ ಇಲ್ಲ. ನಂತರ ಆಯಸ್ಸು, ಆ ಮನೆಗೆ ಹೋದ್ಮೇಲೆ ಮನೆ ಕಟ್ಟಿದ ಮೇಲೆ ಎಷ್ಟು ವರ್ಷ ಬದುಕಿರುತ್ತೆ ಅಂತಂದರೆ 117 ಇಂಟು 9 ಅಂದರೆ 1053. 128ಲಿ 960. 1053ರಲ್ಲಿ 960 ಕಳೆದ್ರೆ 93 ಬಂತು. ಅಂದರೆ ಆ ಮನೆಗೆ ಆಯುಷ್ಸು 93 ವರ್ಷ ಇರುತ್ತೆ. ಆ ಮನೆಗೆ ಹೋದ್ಮೇಲೆ, ಆ ಮನೆ ಕಟ್ಟಿದ ಮೇಲೆ 93 ವರ್ಷ ಬದುಕಿರುತ್ತೆ. ಆ 93 ವರ್ಷ ಆದಮೇಲೆ ಒಂದು ಸಲ ರಿನೋವೇಷನ್ ಅಂತ ಮಾಡಿಕೊಂಡ್ರೆ ಆಯಿತು, ಇನ್ನೇನು ಸಮಸ್ಯೆ ಇಲ್ಲ. ನಾವೀಗ ತಿಥಿ, ವಾರ, ಆಯಸ್ಸನ್ನು ನೋಡಿದ್ವಿ. ಇನ್ನೂ ಉಳಿಕೆದನ್ನು ನೋಡೋಣ. ನಕ್ಷತ್ರ, ಯೋಗ, ದಿಕ್ಪತಿ, ಅಂಶ, ಈ 4 ಲೆಕ್ಕಾಚಾರನ ಒಂದೇ ಕಡೆ ಹಾಕಿದ್ದೀನಿ. ಈಗ ನಕ್ಷತ್ರ ಕ್ಷೇತ್ರಫಲ ಇಂಟು 8 ಡಿವೈಡೆಡ್ ಬೈ 27. ನೋಡಿ, ನಕ್ಷತ್ರ ಕ್ಷೇತ್ರಫಲ 117 ಇಂಟು 8 936 ಆಯಿತು. 936ನ್ನು 27ರಿಂದ ಗುಣಿಸ್ಬೇಕು. 27 3ಲಿ 81, 6 ಕೆಳಗೆ ತೊಗೊಂಡೆ, 2 ಕೆಳಗೆ ತೊಗೊಂಡೆ, 9ರಲ್ಲಿ 8 ಹೋದರೆ 1, 27 4ಲಿ 108, 126ರಲ್ಲಿ 108 ಕಳೆದ್ರೆ 18. 18ನೇ ನಕ್ಷತ್ರ ಯಾವುದು ಅಂತಂದರೆ ಜ್ಯೇಷ್ಠ ನಕ್ಷತ್ರ. 27 ನಕ್ಷತ್ರಗಳಿದ್ದಾವೆ. ಆ 27 ನಕ್ಷತ್ರಗಳಲ್ಲಿ ಆ ಮನೆ ಯಜಮಾನ ಅಂತಿರ್ತಾರಲ್ಲ, ಯಾರು ಈ ಮನೆ ಕಟ್ಟಿಸ್ತಾರಲ್ಲ, ಋಷಭಾಯ, ಈ ಒಂದು ಅಳತೆ ಕಟ್ಟಿಸ್ತಾರಲ್ಲ, ಆ ಒಂದು ಮನೆಗೆ ಏನು ನಕ್ಷತ್ರ ಬಂದಿದೆಯೋ ಆ ನಕ್ಷತ್ರಕ್ಕೂ ಆ ಮನೆ ಯಜಮಾನನಿಗೂ ಪೂರಕವಾಗಿರಬೇಕು. ಸಾಧನ ತಾರೆ, ಸಂಪತ್ತಾರೆ, ಮಿತ್ರತಾರೆ, ಪರಮ ಮಿತ್ರತಾರೆ, ಈ ಥರ ಬರಬೇಕು. ನೈದನಾದಿ ಇತ್ಯಾದಿ ಬರಬಾರ್ದು. ಅದು ಬಂತು ಅಂದರೆ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಯೋಗ ನೋಡಿ, 27 ಯೋಗಗಳಿದ್ದಾವೆ. 27 ನಕ್ಷತ್ರಗಳಿದ್ದಾಗ 27 ಯೋಗಗಳಿದ್ದಾವೆ. 117 ಇಂಟು 4 468 ಆಯಿತು. 27 1ಲಿ 27, 8 ಕೆಳಗೆ ತೊಗೊಂಡೆ, 6 16ರಲ್ಲಿ 7 ಹೋದರೆ 9, 3ರಲ್ಲಿ 2 ಹೋದರೆ 1, 198 ಆಯಿತು. 27 7ಲಿ 189, 9ನೇದು ಶೂಲ. ಯೋಗ ಯಾವುದು ಬಂತು ಅಂದರೆ 27 ಯೋಗಗಳಲ್ಲಿ ಶೂಲ ಅನ್ನೋ ಯೋಗ ಬಂತು. ಅದು ಅಷ್ಟು ಒಳ್ಳೆಯದಲ್ಲ. ಅಂದರೆ ಈ ಒಂದು ಋಷಭಾಯಕ್ಕೆ ಮೊದಲು ವಾರ ಒಂದು ಮಂಗಳವಾರ ಬಂತು, ಇದೊಂದು ಶೂಲ ಬಂತು. ಇದೊಂದು ನೆಗೆಟಿವ್ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಇದೆ. ದಿಕ್ಪತಿ ನೋಡಿ, ದಿಕ್ಪತಿನ ಕ್ಷೇತ್ರಫಲ ಇಂಟು 9, 8ರಿಂದ ಭಾಗಿಸಿದಾಗ 117 ಇಂಟು 9 ಗುಣಿಸಿದಾಗ 1053 ಅಡಿಗಳಾಯಿತು. ಅದನ್ನು 8ರಿಂದ ಭಾಗಿಸ್ಬೇಕು. 8 13ಲಿ 104, 3 ಕೆಳಗಡೆ ತೊಗೊಂಡೆ, 5ರಲ್ಲಿ 4 ಹೋದರೆ 1, 13 ಆಯಿತು. 8 1ಲಿ 8, 13ರಲ್ಲಿ 8 ಹೋದರೆ 5. 5ನೇದು ದಿಕ್ಪತಿ. ಅಂದರೆ ಒಂದು ಮನೆಗೆ ಪ್ರಾಂಗಣಕ್ಕೆ ಅಷ್ಟದಿಕ್ಪಾಲಕರು ಅಂತ ಇರ್ತಾರೆ. ಇಂದ್ರ, ಅಗ್ನಿ, ಯಮ, ನೈಋತಿ, ವರುಣ, ವಾಯು, ಕುಬೇರ, ಈ ರೀತಿ ಈಶಾನ ಅಷ್ಟದಿಕ್ಪಾಲಕರು ಇರ್ತಾರೆ. ಅಷ್ಟದಿಕ್ಪಾಲಕರಲ್ಲಿ ಯಾವ್ದು ಬಂತು ಅಂತಂದರೆ ವರುಣ, ಒಳ್ಳೆಯದು. ಋಷಭಾಯಕ್ಕೆ ವರುಣನೇ ಬರೋದು. ಆಮೇಲೆ ಅಂಶ 117 ಇಂಟು 6 702 ಆಯಿತು. 9 7ಲಿ
63, 2 ಕೆಳಗಡೆ ಇಡಿಸ್ಕೊಂಡೆ, 10ರಲ್ಲಿ 3 ಹೋದರೆ 7, 9 8ಲಿ 72, 0 ಬಂತು. 0 ಬಂದಾಗ ಯಾವುದನ್ನು ತೊಗೊಬೇಕು ಅಂತಂದರೆ 9 ತೊಗೊಬೇಕು. 9ನೇದು ಯಾವುದು ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಅದೆಲ್ಲ ಎಷ್ಟು ಅಂಶಗಳು ಬರುತ್ತೆ ಅಂತ. ಕೊನೆಯದಾಗಿ ಕೀರ್ತನಾಂಶ ಬರುತ್ತೆ. ಕೀರ್ತನಾಂಶ ಬಂತು ಅಂತಂದರೆ ಆ ಮನೆಯವ್ರಿಗೆ ಕೀರ್ತಿಯನ್ನು ತಂದು ಕೊಡುತ್ತೆ, ಸಂತೋಷವನ್ನು ತಂದು ಕೊಡುತ್ತೆ, ಶುಭವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಅದರ ಫಲ, ಅದರ ಸಾರಾಂಶ. ಹೀಗಾಗಿ ಲೆಕ್ಕಾಚಾರಗಳನ್ನು ಈ ರೀತಿ ಮಾಡಿ 10 ಅಂಶಗಳನ್ನು ನಾವು ತಗೊಂಡು ಎಲ್ಲ ಲೆಕ್ಕ ಹಾಕಿ ಅಳೆದು ತೂಗಿ ಯಾವುದ್ಯಾವ್ದು ಬರುತ್ತೆ ಅನ್ನೋವಂಥದ್ದನ್ನು ನೋಡಿ ನಿರ್ಣಯ ಮಾಡಬೇಕು. ಇಷ್ಟೆಲ್ಲ ಲೆಕ್ಕಾಚಾರ ಮಾಡಬೇಕು. ಒಂದು ಆಯವನ್ನು ನಿರ್ಣಯ ಮಾಡಬೇಕಾದ್ರೆ ಇಷ್ಟೆಲ್ಲ ಮಾಡಿ ಅದನ್ನು ನಮಗೆ ಪಾಸಿಟಿವ್ ಆಗಿ ಹೆಚ್ಚಾಗಿ ಬರೋ ಅಂಥದ್ದನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡು ಆ ರೀತಿ ಮನೆ ಕಟ್ಟಿಸ್ಬೇಕಾಗುತ್ತೆ. ಇದು ಒಳ್ಳೆಯ ಆಯವನ್ನು ನಿರ್ಣಯ ಮಾಡಿ ಕಟ್ಕೊಬೇಕಾಗುತ್ತೆ. ಆ ರೀತಿ ಆದಾಗ ಶುಭ ಸಮೃದ್ಧಿ ಉಂಟಾಗುತ್ತೆ, ಯಶಸ್ಸು ಕೀರ್ತಿಗಳು ಉಂಟಾಗುತ್ತೆ. ಹತ್ತಿರದಲ್ಲಿರುವಂಥ ಯಾರು ವಾಸ್ತು ತಜ್ಞರನ್ನು ಕರೆಸಿ ಈ ರೀತಿ ಲೆಕ್ಕಾಚಾರಗಳನ್ನು ಹಾಕಿಸಿ ನೀವು ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದು ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಸಂತೋಷ ಕೀರ್ತಿಗಳನ್ನು ತಂದುಕೊಡುತ್ತೆ. ಈ ಋಷಭಾಯವನ್ನು ಹೇಗೆ ಕಂಡುಹಿಡಿಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು. ನಮಸ್ಕಾರ.